ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಎಸ್ಸಿಪಿ ಸಿಲೆಬಸ್ ನಲ್ಲಿ ಬರುವಂತಹ ಕನ್ನಡದಲ್ಲಿ ಬರುವಂತಹ 3 ಲೇಖನಗಳ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳನ್ನ ಚರ್ಚಿಸೋಣ. ಮೊದಲನೇ ಲೇಖನ ವರ್ಗ ಸಂಘರ್ಷ. ಅದರ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ವರ್ಗ ಸಂಘರ್ಷ ಲೇಖನ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ವರ್ಗ ಸಂಘರ್ಷ ಬರೆದವರು ಡಾಕ್ಟರ್ ಸಿದ್ದನಗೌಡ ಪಾಟೀಲ್. ಇವರು ಬಿಜಾಪುರ ಜಿಲ್ಲೆಯವರು. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರ ಜನನ ಮತ್ತು ಜನ್ಮಸ್ಥಳವನ್ನ ತಿಳಿಸಿ. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಅಗಸನಾಳ ಗ್ರಾಮದವರು. 5 ಅಕ್ಟೋಬರ್ 1959ರಂದು ಇವರು ಜನಿಸಿದ್ದಾರೆ. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರ ಶಿಕ್ಷಣ ಕುರಿತು ತಿಳಿಸಿ. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು MA ಪದವಿಯನ್ನ ಮತ್ತು PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರ 2 ಕೃತಿಗಳನ್ನ ಹೆಸರಿಸಿರಿ. ನಾ ಬಸ್ಯ ಅಂತ, ಹಣದ ಬಟ್ಟೆ. ಡಾಕ್ಟರ್ ಸಿದ್ದನಗೌಡ ಅವರು ಪಡೆದಂತಹ 2 ಪ್ರಶಸ್ತಿಗಳನ್ನ ತಿಳಿಸಿ. ಬಸವಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ. ವರ್ಗ ಎಂಬ ಪದದ ಅರ್ಥವೇನು? ವರ್ಗ ಎಂಬ ಪದ ಪ್ರತ್ಯೇಕತೆಯನ್ನು, ಮಾನವ ಜನಾಂಗವನ್ನು ಹಲವು ರೀತಿಯಲ್ಲಿ ವಿಂಗಡಿಸಲು ಬಳಸುವ ಪದವಾಗಿದೆ. ವರ್ಗಗಳಿಗೆ ಮಾದರಿಗಳನ್ನು ತಿಳಿಸಿ. ಲಿಂಗ, ಜಾತಿ, ಧರ್ಮ, ಪ್ರದೇಶ, ಸಂಸ್ಕೃತಿ, ಭಾಷೆ, ಅಂತಸ್ತು, ವೃತ್ತಿ, ಅಧಿಕಾರದ ಮಾದರಿಗಳಾಗಿವೆ. ವರ್ಗಕ್ಕೆ ಉದಾಹರಣೆಗಳನ್ನು ತಿಳಿಸಿ. ಮೇಲ್ವರ್ಗ, ಕೆಳವರ್ಗ, ಹಿಂದುಳಿದ ವರ್ಗ, ಮಹಿಳಾ ವರ್ಗ, ಶೋಷಿತ ವರ್ಗ, ದಲಿತ ವರ್ಗ, ಕೂಲಿ ಕಾರ್ಮಿಕ ವರ್ಗ ಇವು ವರ್ಗದ ಉದಾಹರಣೆಗಳಾಗಿವೆ. ವರ್ಗ ವಿಭಜನೆ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿರಿ. ಪ್ಲೂಟೋ ತತ್ವಜ್ಞಾನಿ ಸಮಾಜವನ್ನು ಜನರನ್ನು ಸಮಾಜದ ಜನರನ್ನು ಸೈನಿಕರು, ಕೆಲಸಗಾರರು, ಆಡಳಿತಗಾರರು, ಉತ್ಪಾದಕರು ಎಂದು ವಿಂಗಡಿಸಿದ್ದ. ತತ್ವಜ್ಞಾನಿ ಅರಿಸ್ಟಾಟಲ್ ಜನರನ್ನು ಸೈನಿಕರು, ಶ್ರೀಮಂತರು, ಆಡಳಿತಗಾರರು, ರೈತರು, ಕಸುಬುದಾರರು, ಪುರೋಹಿತರು ಎಂದು ವಿಂಗಡಿಸಿದ್ದ. ಭಾರತದ ಮನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಗಗಳಲ್ಲಿ ವಿಂಗಡಿಸಿದ್ದರು. ಭಾರತದಲ್ಲಿ ವರ್ಗಗಳು ಹೇಗೆ ವಿಂಗಡಿಸಲ್ಪಟ್ಟಿವೆ? ಅವರು ಮಾಡುವ ಕಾಯಕ ಅಂದರೆ ಕೆಲಸದ ಆಧಾರದ ಮೇಲೆ ಸೃಷ್ಟಿಯಾಗಿವೆ. 18ನೇ ಶತಮಾನದ ಕೈಗಾರಿಕಾ ಕ್ರಾಂತಿಯಿಂದ ಯಾವ ವರ್ಗಗಳು ಸೃಷ್ಟಿಯಾದವು? 18ನೇ ಶತಮಾನದ ಕೈಗಾರಿಕಾ ಕ್ರಾಂತಿಯಿಂದ ದುಡಿಯುವ ವರ್ಗ, ದುಡಿಸಿಕೊಳ್ಳುವ ವರ್ಗ ಎಂಬ ವರ್ಗಗಳು ಸೃಷ್ಟಿಯಾದವು. ಕಾರ್ಲ್ ಮಾರ್ಕ್ಸ್ನ ವಾದವೇನು? ಶೋಷಿತ, ಹಿಂದುಳಿದ, ದಲಿತರ, ದುಡಿಮೆಯ ಕೆಳವರ್ಗದ ಜನರಿಗೆ ಎಲ್ಲ ಸವಲತ್ತು, ಆಡಳಿತವೂ ದೊರಕುವಂತಾಗಬೇಕು ಎಂಬುದೇ ಕಾರ್ಲ್ ಮಾರ್ಕ್ಸ್ನ ವಾದ. ಭಾರತದಲ್ಲಿ ಜಾತಿ ವರ್ಣದ ವಿರುದ್ಧ ಹೋರಾಡಿದ ಕೆಲವರ ಹೆಸರನ್ನು ಹೆಸರಿಸಿರಿ. ಬಸವಣ್ಣ, ಅಂಬೇಡ್ಕರ್, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಜ್ಯೋತಿರಾವ್ ಫೂಲೆ, ಪರಮಹಂಸ, ಆನಿ ಬೆಸೆಂಟ್. ಸಮಾನತೆಗೆ ಸರ್ಕಾರವು ಜನರಿಗೆ ನೀಡಿರುವ ಕ್ರಮಗಳನ್ನು ತಿಳಿಸಿ. ಉಳುವವನೇ ಭೂಮಿಯ ಒಡೆಯ, ಕನಿಷ್ಠ ಕೂಲಿ ಪದ್ಧತಿ, ಮಹಿಳಾ ಸಬಲೀಕರಣ ಕಾಯ್ದೆಗಳು, ದುಡಿಯುವ ಕಾರ್ಮಿಕರಿಗೆ ಸಂಘ, ಸಮಾನತೆಯನ್ನು ಮಾಡುವುದರ ಪ್ರಯತ್ನಗಳು ಮುಂತಾದವುಗಳು. ದುಡಿಯುವ ವರ್ಗದ ಹೋರಾಟಗಳನ್ನು ಹೆಸರಿಸಿರಿ. ಫ್ರೆಂಚ್ ಕ್ರಾಂತಿ ಸ್ವಾತಂತ್ರ್ಯ ಸಮಾನತೆ ಕ್ರಾಂತಿಯಾಗಿದ್ದು. ಪ್ಯಾರಿಸ್ ಕ್ರಾಂತಿ ದುಡಿಯುವ ವರ್ಗಕ್ಕೆ 70 ದಿನ ಆಡಳಿತ ಮಾಡಲು ಅವಕಾಶ ಕೊಟ್ಟಿತು. ರಷ್ಯಾ ಕ್ರಾಂತಿ ಬಂಡವಾಳಶಾಹಿ ವರ್ಗದ ನಿರ್ಮೂಲನೆ ಮಾಡಿತ್ತು. ಇಂಗ್ಲೆಂಡ್ನ ಕ್ರಾಂತಿ ಕೈಗಾರಿಕಾ ಕ್ರಾಂತಿ ದುಡಿಮೆಯನ್ನು ಹೆಚ್ಚಿಸಿತು. ಕ್ಯೂಬಾ ಕ್ರಾಂತಿ ರಾಜಾಡಳಿತವನ್ನು ತೆಗೆದುಹಾಕಿತು. ಇನ್ನು ನೆಕ್ಸ್ಟ್ ಲೇಖನ ಸ್ತ್ರೀವಾದಿ ದೃಷ್ಟಿಕೋನ, ತಾತ್ವಿಕ ವಿವೇಚನೆ. 2 ಅಂಕದ ಪ್ರಶ್ನೆಗಳು. ಸ್ತ್ರೀವಾದಿ ದೃಷ್ಟಿಕೋನ, ತಾತ್ವಿಕ ವಿವೇಚನೆ ಲೇಖನವನ್ನು ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಸ್ತ್ರೀವಾದಿ ದೃಷ್ಟಿಕೋನ, ತಾತ್ವಿಕ ವಿವೇಚನೆ ಲೇಖನವನ್ನು ಬರೆದವರು ಡಾಕ್ಟರ್ ಸಬಿಹಾ ಭೂಮಿಗೌಡ. ಇವರು ಗದಗ ಜಿಲ್ಲೆಯವರು. ಡಾಕ್ಟರ್ ಸಬಿಹಾ ಭೂಮಿಗೌಡ ಇವ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ. 4 ಜುಲೈ 1956ರಂದು ಗದಗ ಜಿಲ್ಲೆ ಗಜೇಂದ್ರಗಢದಲ್ಲಿ ಇವರು ಜನಿಸಿದ್ದಾರೆ. ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರ ತಂದೆ ತಾಯಿ ಯಾರು? ತಂದೆ MR ಗಜೇಂದ್ರಗಢ, ತಾಯಿ ಸಬೀರಾ ಭೂಮಿಗೌಡ. ಸಬಿಹಾ ಭೂಮಿಗೌಡ ಅವರ ಶಿಕ್ಷಣವನ್ನು ಕುರಿತು ತಿಳಿಸಿ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಮತ್ತು PhD ಪದವಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರ ಉದ್ಯೋಗ ಮತ್ತು ವೃತ್ತಿಯನ್ನು ತಿಳಿಸಿ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರ 2 ಕೃತಿಗಳನ್ನು ಅಥವಾ ಕವನಗಳನ್ನು, ಲೇಖನಗಳನ್ನು ತಿಳಿಸಿ. ನಿಲುಮೆ, ಕನ್ನಡ ಭಾಷಾ ಪ್ರವೇಶ, ಅವಿವಾಹಿತ ಮಹಿಳೆ ಇತ್ಯಾದಿಗಳು. ಲಿಂಗಾನುಪಾತದಲ್ಲಿ ಏರುಪೇರು ಇರುವುದಕ್ಕೆ ಕಾರಣವೇನು? ಲಿಂಗಾನುಪಾತಕ್ಕೆ ಹೆಣ್ಣು ಶಿಶುವಿನ ಭ್ರೂಣ ಹತ್ಯೆ ಅಥವಾ ಅನಂತರದಲ್ಲಿ ಅದನ್ನು ಹೊಸಕಿ ಹಾಕುವ ಹಲವು ಪದ್ಧತಿಗಳು ಲಿಂಗಾನುಪಾತದ ಸಮಸ್ಯೆಗೆ ಕಾರಣವಾಗಿವೆ. ಲಿಂಗ ವಿಭಜನೆ ಎಂದರೇನು? ಲಿಂಗ ವಿಭಜನೆ ಎಂದರೆ ಮನುಷ್ಯ ಹುಟ್ಟಿದಾಗಿನಿಂದಲೂ ದೈಹಿಕವಾಗಿ ನಿಸರ್ಗದತ್ತವಾಗಿ ಹೆಣ್ಣು ಗಂಡು ಎಂಬ ದೇಹ ರಚನೆ ಹೊಂದಿರುತ್ತಾನೆ. ಸಂತಾನೋತ್ಪತ್ತಿಗೆ ಪೂರಕವಾಗಿ ಅನುಕೂಲವಾಗುವಂತೆ ದೈಹಿಕ ರಚನೆಯನ್ನು ಹೊಂದಿರುತ್ತಾನೆ. ಲಿಂಗತ್ವ ಎಂದರೇನು? ಲಿಂಗತ್ವ ಎಂಬುದು ನಾವು ಸಮಾಜದಲ್ಲಿ ಸೃಷ್ಟಿಸಿಕೊಂಡ ಶ್ರೇಣಿ. ಪುರುಷನಿಗೆ ಇರುವ ಧೈರ್ಯ, ಸಾಹಸ, ಆಕ್ರಮಣಶೀಲತೆ, ಮುಂದಾಳತ್ವ, ಒರಟುತನ, ಬುದ್ಧಿವಂತಿಕೆ ಇವು ಗಂಡು ಗುಣಗಳಾದರೆ ಸಹನೆ, ತಾಳ್ಮೆ, ಅವಲಂಬನೆ ಹೆಣ್ಣು ಗುಣಗಳಾಗಿವೆ.
ಸಾಮಾಜೀಕರಣ ಎಂದರೇನು? ವ್ಯಕ್ತಿಗಳನ್ನು ಸಮಾಜಕ್ಕೆ ಯೋಗ್ಯರನ್ನಾಗಿ ಮಾಡುವುದೇ ಸಮಾಜೀಕರಣ. ಲಿಂಗತ್ವ ಪಡಿಯಚ್ಚು ಬಗ್ಗೆ ತಿಳಿಸಿ. ಗಂಡಸು ಲಿಂಗತ್ವ ಪಡಿಯಚ್ಚು ತಂದೆಯನ್ನು ಹೋಲುತ್ತದೆ. ತನ್ನ ಅಕ್ಕ ತಂಗಿ ಅವರ ಮೇಲೆ ಮದುವೆ ನಂತರ ಮಡದಿಯ ಮೇಲೆ ಅಧಿಕಾರ ಚಲಾಯಿಸುತ್ತಾನೆ. ಹೆಣ್ಣು ತನ್ನ ತಾಯಿಯ ಪಡಿಯಚ್ಚು ಹೊಂದಿರುತ್ತಾಳೆ. ಸಹಿಸಿಕೊಳ್ಳುವುದು, ಅಡುಗೆ ಮನೆ ಹೊಸ್ತಿಲಲ್ಲಿ ಇರುವ ಎಲ್ಲಾ ಶೋಷಣೆಗಳನ್ನು ಅನುಭವಿಸುವುದು ಅವಳದಾಗಿರುತ್ತದೆ. ಇನ್ನು 3ನೇ ಲೇಖನ ಬಚ್ಚಿಸು. ಇದರ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳು. ಬಚ್ಚಿಸು ಲೇಖನವನ್ನ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಬಚ್ಚಿಸು ಲೇಖನವನ್ನ ಬರೆದವರು ಸರಸ್ವತಿ. ಇವರು ಚಾಮರಾಜನಗರ ಜಿಲ್ಲೆಯವರು. ಸರಸ್ವತಿ ಅವರ ಜನನ ಮತ್ತು ಜನ್ಮಸ್ಥಳವನ್ನ ತಿಳಿಸಿ. ಸರಸ್ವತಿ ಅವರು 20 ಏಪ್ರಿಲ್ 1963ರಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಜನಿಸಿದರು. ಸರಸ್ವತಿ ಅವರ 2 ಕೃತಿಗಳು ಅಥವಾ ಲೇಖನಗಳನ್ನ ಹೆಸರಿಸಿರಿ. ಹೆಣೆದರೆ ಜೇಡದಂತೆ, ಜೀವ ಸಂಪಿಗೆ ಇವು ಅವರ 2 ಕೃತಿಗಳು. ಸರಸ್ವತಿ ಅವರಿಗೆ ಸಿಕ್ಕ 2 ಪ್ರಶಸ್ತಿಗಳನ್ನ ಹೆಸರಿಸಿರಿ. ಕಂಡೆ ಗುಡ್ಲು ಕಾವ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವುಗಳು. ಬಚ್ಚಿಸು ಲೇಖನದ ಆಶಯವೇನು? ಬಚ್ಚಿಸು ಲೇಖನವು ಪೌರ ಕಾರ್ಮಿಕರು ಅನುಭವಿಸುವ ಕಷ್ಟಗಳನ್ನು, ಶೋಷಣೆಗಳನ್ನು ತಿಳಿಸುತ್ತದೆ. ಹಂಗಾಮಿ ಕೆಲಸ ಕಾಯಂ ಕೆಲಸದ ಬದಲಾಗುತ್ತದೆ ಎಂಬ ಆಸೆಯಿಂದ ಎಷ್ಟೋ ವರ್ಷಗಳ ಕಾಲ ದುಡಿಯುತ್ತಿರುವ ಪೌರ ಕಾರ್ಮಿಕರಿಗೆ ಮೇಲಾಧಿಕಾರಿಗಳು, ಗುತ್ತಿಗೆದಾರರು, ಕಾಂಟ್ರಾಕ್ಟರ್ಗಳು, ಆಫೀಸರ್ಗಳು ಮಾಡುವ ಮೋಸವನ್ನು ಇಲ್ಲಿ ತಿಳಿಸಲಾಗಿದೆ. ವಂಚನೆಗೆ ಪರಿಹಾರ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂಬುದನ್ನು ಅರ್ಥ ಮಾಡಿಸಲಾಗಿದೆ. ಸೊ ಇವಿಷ್ಟು ಪ್ರಶ್ನೆಗಳು ಏನಿದೆ ನಿಮಗೆ 2 ಅಂಕಕ್ಕೆ ಕೇಳುವಂತ ಪ್ರಶ್ನೆಗಳು. ಇವು 3 ಲೇಖನಗಳ ಮೇಲೆ ಕೇಳುವಂತ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಕವಿ ಪರಿಚಯದೊಂದಿಗೆ ಸಿಗೋಣ. ಧನ್ಯವಾದಗಳು.